ಈ ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿಯನ್ನು ಕೊಟ್ಟಂತ ಗ್ರಾಮಕ್ಕೆ PU ಕಾಲೇಜು ಬೇಕಂತ 5 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ. ಈ ವಿಚಾರವಾಗಿ ಡಿಸೆಂಬರಲ್ಲಿ ನಡೆದಂಥ ಒಂದು ಅನಿರ್ದಿಷ್ಟ ಹೋರಾಟ ಏನಿತ್ತು, ಆ ಹೋರಾಟಕ್ಕೆ ಮಾನ್ಯ ಶಾಸಕರಾದಂಥ ರೂಪಕಲಾ ಶಶಿಧರ್ ಮೇಡಮ್ ಅವರು ಕೂಡ ಬಂದು ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದರು. ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ನಾನು ಕಾಲೇಜನ್ನು ಪ್ರಾರಂಭ ಮಾಡಿಸ್ತೇನೆ, ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಹೋರಾಟವನ್ನು ಕೈ ಬಿಡಿ ಅಂತ ಮಾನ್ಯ ಶಾಸಕರು ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟರು. ಅವರ ಮೇಲೆ ಇದ್ದಂಥ ಒಂದು ನಂಬಿಕೆಯನ್ನು, ಅಪಾರವಾದಂಥ ಒಂದು ನಂಬಿಕೆಯಿಂದ ನಾವು ಹೋರಾಟವನ್ನು ಕೈ ಬಿಟ್ಟು ನಮ್ಮ ಮಾನ್ಯ ಶಾಸಕರು ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ ಅಂತ ನಾವು ಸುಮ್ಮನಾದ್ವಿ. ಆದರೆ ಈಗ SLC ಹುಡುಗರೆಲ್ಲ ಪಾಸಾಗಿ ಮುಂದಿನ ವಿದ್ಯಾಭ್ಯಾಸಕ್ಕೆ PUCಗೆ ತೆರಳಬೇಕಾಗಿದೆ. ಈಗ ಈ ಭಾಗದಲ್ಲಿರುವಂಥ ಪೋಷಕರು ಪಾಪ ಅವರಿಗೆ ಕನ್ಫ್ಯೂಸ್ ಆಗಿದೆ, ನಮಗೆ ಇಲ್ಲಿ ಕಾಲೇಜ್ ಬರುತ್ತಾ ಅಥವಾ ನಾವು ಬೇರೆ ಏನಾದರೂ ದಾರಿ ನೋಡ್ಕೊಳ್ಳೋದಂಥ ಒಂದು ನಿಟ್ಟಿನಲ್ಲಿ ಪೋಷಕರಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಏನು ಶಾಸಕರ ಮೇಲೆ ಇಟ್ಟಂಥ ನಂಬಿಕೆಗೆ ಇವತ್ತು ಮೇಡಮ್ ಅವರು ಮಣ್ಣರಿಸಿದ್ದಾರೆ ಅಂತ ಹೇಳೋದಕ್ಕೆ ಯಾವುದೇ ಒಂದು ಹಿಂದೆ ಹೆಜ್ಜೆ ಹಾಕೋದಿಲ್ಲ ನಾವು. ಯಾಕಂತಂದರೆ ಅವ್ರ ಮೇಲೆ ನಂಬಿಕೆ ಇಟ್ಟೆ ನಾವು ಹೋರಾಟವನ್ನು ಕೈ ಬಿಟ್ಟಿದ್ದಿಲ್ಲ ಅಂತಂದರೆ ನಾವು ಬೇರೆ ಬೇರೆ ವಿಧವಾದಂಥ ಹಂತದಲ್ಲಿ ನಾವು ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿಯನ್ನು ಕೊಟ್ಟಂಥ ಒಂದು ಗ್ರಾಮಕ್ಕೆ ಕಾಲೇಜ್ ಕೊಡೋಕ್ಕಾಗ್ತಾ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ಇದು ನಿಮ್ಮ ಪಕ್ಷಕ್ಕೆ, ನಿಮ್ಮ ಸರ್ಕಾರಕ್ಕೆ ಮತ್ತು ಈ ರಾಜ್ಯದ ಮೊದಲ ಮುಖ್ಯಮಂತ್ರಿಗೆ ಮಾಡುತ್ತಿರೋ ಅವಮಾನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಬಂಧುಗಳೇ. ಆದ್ದರಿಂದ ಮೇಡಮ್ ಅವರು ದಯವಿಟ್ಟು ಈ ವಿಚಾರವಾಗಿ ಈ ಭಾಗದಲ್ಲಿರುವಂಥ ವಿದ್ಯಾರ್ಥಿಗಳ ಒಂದು ಮೇಲೆ, ಅವರ ವಿದ್ಯಾರ್ಥಿಗಳ ಮೇಲೆ ಕಾಳಜಿ ಇಟ್ಟು, ವಿಶೇಷವಾಗಿ ಈ ಭಾಗದ ಹೆಣ್ಣು ಮಕ್ಕಳ ಮೇಲೆ ಒಂದು ಕಾಳಜಿಯನ್ನಿಟ್ಟು ಆದಷ್ಟು ಬೇಗ ಕಾಲೇಜನ್ನು ಪ್ರಾರಂಭ ಮಾಡಬೇಕು. ಈಗಾಗಲೇ ಶಾಲಾ ಪ್ರೌಢಶಾಲೆ ಇದೆ, ಇವರ ಹತ್ರನ ಕೂಡ ನಾವು ವಿಚಾರಿಸಿದಾಗ ಅವರು ತಾತ್ಕಾಲಿಕವಾಗಿ ನಮಗೆ ಕಾಲೇಜ್ ನಡೆಸ್ಕೊಡೋದು, ರೂಮುಗಳು ಕೊಡೋದು ಕೂಡ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಕಾಲೇಜನ್ನು ಪ್ರಾರಂಭ ಮಾಡೋದ್ರಲ್ಲಿ ಮೀನಾಮೇಷ ಎಣಿಸ್ತಾ ಇದೆ ಸರ್ಕಾರ. ಯಾಕಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆ ನೋಡಿದ್ರೆ ಖಾಸಗಿ ಕಾಲೇಜುಗಳ ಒತ್ತಡ ಇದೆ ಅನ್ನೋದು ಕೂಡ ನಮ್ಮ ಗಮನಕ್ಕೆ ಬರ್ತಾ ಇದೆ. ಖಾಸಗಿ ಕಾಲೇಜ್ ಮಾಲೀಕರ ಒತ್ತಡದಿಂದ ಇಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡಲು ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅನ್ನೋದನ್ನು ತಮ್ಮೆಲ್ಲರ ಗಮನಕ್ಕೂ ನಾನು ತರೋದಕ್ಕೆ ಇಚ್ಛಪಡ್ತಾ ಇದ್ದೀನಿ. ದಯವಿಟ್ಟು ಇದು ನಿಮ್ಮ ಸರ್ಕಾರಕ್ಕೆ, ಮಾನ್ಯ ಶಾಸಕರಿಗೆ ಒಂದು ಗೌರವ ತರುವಂಥ ವಿಚಾರ. ಅದರಿಂದ ದಯವಿಟ್ಟು ಈ ವಿಚಾರದಲ್ಲಿ ಹೆಚ್ಚಿನ ಗಮನವನ್ನು ವಹಿಸಿ, ಹೆಚ್ಚಿನ ಒಂದು ಶ್ರಮವನ್ನು ವಹಿಸಿ ನೀವು ಕಾಲೇಜನ್ನು ಆದಷ್ಟು ಬೇಗ ಪ್ರಾರಂಭ ಮಾಡಬೇಕಂತ ತಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಿನ್ನೆ ಕೂಡ ನಾವು ಈ ವಿಚಾರವಾಗಿ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಅವರನ್ನ ಕೂಡ ಭೇಟಿ ಮಾಡಿ ಅವ್ರಿಗೂ ಕೂಡ ಮನವಿ ಪತ್ರವನ್ನು ಕೊಟ್ಟಿದ್ದೇನೆ. ಅವರು ಮುಂದೆ ಇಲ್ಲಿ ನಂದಿ ಬೆಟ್ಟದಲ್ಲಿ ನಡೆಯುವಂಥ ಒಂದು ಸಭೆಯಲ್ಲಿ ಆ ವಿಚಾರವಾಗಿ ನಾನು ಪ್ರಸ್ತಾಪನೆ ಮಾಡ್ತೇನೆ ಅಂತ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಇದು ಕೇವಲ ಭರವಸೆಗಳಿಂದ ಹೋಗ್ತಾ ಇದೆಯೇ ಹೊರತು ಕೆಲಸ ಮಾತ್ರ ಆಗ್ತಾ ಇಲ್ಲ. ನಮ್ಮೆಲ್ಲರಿಗೂ ಕೂಡ ತುಂಬಾ ಬೇಸರ ಆಗಿದೆ. ಅದು ಕೂಡ ನಾವು ಶಾಸಕರ ಮೇಲೆ ಇಟ್ಟಂಥ ಒಂದು ನಂಬಿಕೆ ಏನಿದೆ ಅದು ಇವತ್ತು ನಿಜವಾಗ್ಲೂ ಕೂಡ ನಮಗೆ ಬೇಸರ ತರಿಸಿದೆ. ದಯವಿಟ್ಟು ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆಗೆ ಒಂದು ಬೆಲೆ ಕೊಡಬೇಕಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಮೇಡಮ್ ಅವರೇ, ದಯವಿಟ್ಟು ಸಹಕರಿಸಿ ಈ ಭಾಗದ ಹೆಣ್ಣು ಮಕ್ಕಳಿಗೆ ಒಂದು ವಿದ್ಯಾ ದಾನ ಮಾಡಿ ಅಂತ ನಾವು ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ನಮಸ್ಕಾರ, ನಾನು ಸೋಮ್ ಸುಂದರೆಡ್ಡಿ ಅಂತ, ಹೋರಾಟ ಸಮಿತಿ ಕ್ಯಾಸಂಬಳ್ಳಿ ಹೋರಾಟ ಸಮಿತಿ PU ಕಾಲೇಜು ಹೋರಾಟ ಸಮಿತಿಯಿಂದ ನಾನು ಮಾತಾಡ್ತಾ ಇರೋದು. ಏನಂದರೆ ಈ ಭಾಗದಲ್ಲಿ 8 ಪ್ರೌಢಶಾಲೆಗಳಿದ್ದು ಈ ವರ್ಷವೇ 2 ಕಾಲೇಜುಗಳು ಸರ್ಕಾರದವರು ಮಂಜೂರು ಮಾಡಿದ್ದಾರೆ. ನಾವು ಸುಮಾರು ಪ್ರಯತ್ನ ಮಾಡಿದ್ದೀವಿ. ನಮ್ಮ ಶಾಸಕರು 2020ರಲ್ಲಿ ಕೂಡ ನಮಗೆ ಕಾಲೇಜು ಬೇಕಂತ ನಮಗೆ ಲೆಟರ್ ಕೊಟ್ಟಿದ್ದಾರೆ. ಸುಮಾರು ಟ್ರೈ ಮಾಡಿದ್ದಾರೆ ಪಾಪ ಮೇಡಮ್ನವರು. ಆಯ್ನ ಬಗ್ಗೆ ನಮಗೇನಿಲ್ಲ. ಇವತ್ತಿನ ದಿವಸ ಎಲ್ಲ ಹೋರಾಟಗಳು ಮಾಡಿ, ಕಾಲ್ನಡಿಗೆ ಜಾತ್ರೆ ಮಾಡಿ, ಎಲ್ಲ ಹೋರಾಟಗಳು ಮಾಡಿದರೂ ಕೂಡ ಕೊನೆಗೆ ಎಲ್ಲ ದಲಿತ ಸಂಘಟನೆಗಳು ಎಲ್ಲ ಒಕ್ಕೂಟ ಮಾಡಿ ಹೋರಾಟ ಸಮಿತಿ ಮಾಡಿ ಅನಿರ್ದಿಷ್ಟ ಧರಣಿ ಮಾಡಿದ್ದೀವಿ. ಇಲ್ಲಿ ಕ್ಯಾಸಂಬಳ್ಳಿಯಲ್ಲಿ ಆ ಅನಿರ್ದಿಷ್ಟ ಧರಣಿಯಲ್ಲಿ PU ಕಾಲೇಜು ಹೋರಾಟ ಆಗೋವರೆಗೂ ನಾವು ಬಿಡೋದಿಲ್ಲ ಅಂತ ಮಾಡಿದ ಮೇಲೆ ಮಾರನೇ ದಿವಸ ನಮ್ಮ ಶಾಸಕರಾದ ನಮ್ಮ ಮೇಡಮ್ನವರು ಬಂದು ಆಶ್ವಾಸನೆ ನೀಡಿದರು. ಏನಂದರೆ ಇದೇ ಸಾಲಿನಲ್ಲಿ ನಾವು ಕಾಲೇಜನ್ನು ಪ್ರಾರಂಭ ಮಾಡುತ್ತೇವೆ ಅಂತ ಆಶ್ವಾಸನೆ ನೀಡಿದರು. ಆದರೆ ಇದುವರೆಗೂ ಇನ್ನೂ ಆಗಿಲ್ಲ. ಪರೀಕ್ಷೆ ಫಲಿತಾಂಶ ಪ್ರಕಟಣೆ ಬಂದು 1 ತಿಂಗಳಾಯಿತು. ಇಲ್ಲಿ TCಗಳನ್ನ ತಗೊಳ್ಳೋಕ್ಕೆ ಮಕ್ಕಳು ಅವರ ತಂದೆಯವರು ಕೂಡ ಅಲೆದಾಡುತ್ತಿದ್ದಾರೆ. ಏನು ಕಾಲೇಜಿಗೆ ಓಪನ್ ಆಗುತ್ತಾ, ಅಲ್ಲ ಬೇರೆ ಕಾಲೇಜಿಗೆ ಹೋಗುತ್ತಾ ಏನು ಅಂತ ಗೊಂದಲದಲ್ಲಿದ್ದಾರೆ. ಆದ್ದರಿಂದ ಈ KC ರೆಡ್ಡಿ ಅವರ ಸ್ವಂತ ಊರಿಗೆ ಈ ಸುತ್ತಮುತ್ತಲಿರುವ 8 ಪ್ರೌಢಶಾಲೆಗಳ ಮಕ್ಕಳಿಗೆ, ಈ ಗಡಿಭಾಗದಲ್ಲಿರುವ ಜನರಿಗೆ ಒಂದು PU ಕಾಲೇಜ್ ಇಲ್ಲ ಅಂದರೆ ಇದು ತುಂಬ ನಾಚಿಕೆ ಕೇಡಾಗುತ್ತೆ. ಆದ್ದರಿಂದ ನಮ್ಮ ಮೇಡಮ್ನವರು ಸುಮಾರು ಯಾವಾಗ ಕೇಳಿದ್ರು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೆ ಅಂತ ಹೇಳಿದ್ದಾರೆ. ಆಮೇಲೆ ಭರವಸೆ ಇತ್ತು ನಮಗೆ. ಆದರೂ ಕೂಡ ಇವತ್ತು ಫಲಿತಾಂಶ ಬಂದರೂ ಕೂಡ 1 ತಿಂಗಳಾಯಿತು, ಇದುವರೆಗೂ ಆಗಿಲ್ಲ. ಆದ್ದರಿಂದ ದಯವಿಟ್ಟು ಇವತ್ತಿನ ದಿವಸ ನಮ್ಮ ಸ್ನೇಹಿತರು ನಮ್ಮ ಹೋರಾಟ ಸಮಿತಿಯಿಂದ ಬಂದಿದ್ದಾರೆ, ಅವರು ಮಾತಾಡ್ತಾರೆ. ಇದೇ ಸಾಲಿನಲ್ಲಿ ನಮಗೆ ಕಾಲೇಜು ಪ್ರಾರಂಭ ಆಗಿಲ್ಲ ಅಂದರೆ ನಾವು ಯಾವ ಥರ ಹೋರಾಟ ಮಾಡಬೇಕು, ಇಲ್ಲ ನಂದಿ ಬೆಟ್ಟದಲ್ಲಿ ಕೂಡ
ಅಧಿವೇಶನ ನಡೀತೆ, ಅದರಲ್ಲಿ ಮನವಿ ಕೊಡೋದಾ ಇಲ್ಲ ಗ್ರಾಮಸ್ಥರೆಲ್ಲ ಸೇರಿ ದೊಡ್ಡ ಹೋರಾಟ ಮಾಡೋದಂತ ನಮ್ಮ ಸ್ನೇಹಿತರ ಅಭಿಪ್ರಾಯದಿಂದ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ನಾವು ಸುಮಾರು ವರ್ಷಗಟ್ಟಲೆ ಈ ಕ್ಯಾಸಂಬಲ್ಲಿ ಹೋಬಳಿಗೆ ಒಂದು PU ಕಾಲೇಜು ಬೇಕಂತೇಳಿ ನಮ್ಮ ಸೋಮಶೇಖರ ರೆಡ್ಡಿ ಅವ್ರ ಜೊತೆ ಸೇರಿಕೊಂಡು ಸುಮಾರು ಹೋರಾಟಗಳನ್ನು ಮಾಡಿದ್ವಿ. ಸುಮಾರು ಅಧಿಕಾರಿಗಳನ್ನು ಭೇಟಿಯಾಗಿದ್ದೀವಿ. ಅದೇ ರೀತಿ ನಮ್ಮ KGFನ ಶಾಸಕರನ್ನು ಕೂಡ ಹೋಗಿ ಭೇಟಿಯಾಗಿದ್ದೀವಿ ಸುಮಾರು ಸಾರಿ. ಆದರೆ ಅದು ಒಂದು ಹಂತಕ್ಕೆ ಬಂದಿದೆ, ಅದಂತೂ ನಿಜ. ಇಲ್ಲಿ PU ಕಾಲೇಜಿಗೆ ಬರ್ತಕ್ಕಂಥದ್ದು ನಿಜ ಅಂತ ಹೇಳಿ ಭರವಸೆಯನ್ನು ನಮ್ಮ ಶಾಸಕರು ಕೊಟ್ಟಿದ್ದಾರೆ. ಆದರೆ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬರಬೇಕು PU ಕಾಲೇಜು. ಈ ವರ್ಷ ಈ ಭಾಗದಲ್ಲಿ SLC ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾವ ಕಾಲೇಜಲ್ಲಿ ಇಲ್ಲಿ ಕ್ಯಾಸಂಬಲ್ಲಿಯಲ್ಲಿ ಪ್ರಾರಂಭ ಆಗುವ ಕಾಲೇಜಲ್ಲಿ ಸೇರೋದಾ ಅಲ್ಲ ಪ್ರೈವೇಟ್ ಕಾಲೇಜುಗಳಿಗೆ ನಾವು ಹೋಗಿ ಸೇರ್ಕೋಬೇಕಾ ಅಂಥೇಳಿ ಗೊಂದಲದಲ್ಲಿದ್ದಾರೆ. ಇಲ್ಲಿ ಸುಮಾರು ಸ್ಟೂಡೆಂಟ್ಸ್ ಎಲ್ಲ ಕೂಡ ನಮಗೆ ಫೋನ್ ಮಾಡಿ, ಅಣ್ಣ ನಾವು TC ತಗೊಂಡಿದ್ದೀವಿ, ಯಾವಾಗ ಅಲ್ಲಿ ಕಾಲೇಜ್ ಬರ್ತದಾ ಇಲ್ವಾ ಅಂತ ಹೇಳಿ ಅನುಮಾನ ಪಡ್ತಕ್ಕಂಥ ಒಂದು ಸ್ಥಿತಿ ಈ ಭಾಗದಲ್ಲಿ ಆಗಿದೆ. ಅದಕ್ಕೆ ನಮ್ಮ ಸರ್ಕಾರದಲ್ಲಿಯೂ ಮನವಿ ಮಾಡ್ಕೊಳ್ತೀನಿ, ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತೀನಿ, ಇಲ್ಲಿ ಇರ್ತಕ್ಕಂಥ ಎಜುಕೇಷನ್ ಅಧಿಕಾರಿಗಳ ಹತ್ರ ದಯವಿಟ್ಟು ಮನವಿ ಮಾಡ್ಕೊಳ್ತೀನಿ. ಈ ವರ್ಷವೇ ಈ ಭಾಗದಲ್ಲಿ PU ಕಾಲೇಜನ್ನು ಪ್ರಾರಂಭ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕಂತೇಳಿ ಮನವಿ ಮಾಡ್ಕೊಳ್ತೀನಿ. ಒಂದು ಕಾಲೇಜು ಪ್ರಾರಂಭ ಆಗಬೇಕಾದ್ರೆ ಎಷ್ಟೋ ತೊಂದರೆಗಳಿದೆ, ಇಲ್ಲ ಅಂತ ಹೇಳಲಿಲ್ಲ. ಈ ಊರಲ್ಲಿ PU ಕಾಲೇಜು ನೆನ್ನೆ ಮೊನ್ನೆ ಹೋರಾಟಗಳನ್ನು ಮಾಡ್ತಾ ಇಲ್ಲ. ಇಲ್ಲಿನ ವಿದ್ಯಾರ್ಥಿಗಳ ನೋವು ಕಷ್ಟ ನಿಮಗೆ ಸುಮಾರು ಸಾರಿ ಹೇಳಿದ್ದೀವಿ, ಪದೇ ಪದೇ ಹೇಳ್ತಾ ಇದ್ದೀವಿ. ಕ್ಯಾಸಂಬಲ್ಲಿಯಿಂದ KGFಗೆ ಅವರು ಸರ್ಕಾರ ಕಾಲೇಜಿಗೆ ಬರಬೇಕಾದ್ರೆ 40 ಕಿಲೋಮೀಟ್ರ್ ಬರಬೇಕು. ಹೆಣ್ಣು ಮಕ್ಕಳು ವಿಶೇಷವಾಗಿ ಹೆಣ್ಣು ಮಕ್ಕಳು 40 ಕಿಲೋಮೀಟ್ರ್ ದೂರ ಬಂದು ಅವರು ವಿದ್ಯಾಭ್ಯಾಸ ಅಲ್ಲಿ ಕಾಲೇಜಲ್ಲಿ ಸೇರಿ ಕಾಲೇಜಿಗೆ ಓದಿ ಮತ್ತೆ ಅವರು 40 ಕಿಲೋಮೀಟ್ರ್ ಜರ್ನಿ ಮಾಡಬೇಕಾದ್ರೆ ಆ ಸ್ಟೂಡೆಂಟ್ ಸ್ಥಿತಿಗತಿ ಏನಾಗಬಹುದು ಅಂತಕ್ಕಂಥದ್ದನ್ನು ಇಲ್ಲಿರ್ತಕ್ಕಂಥ ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳು ಆಲೋಚನೆ ಮಾಡಬೇಕು. ಆದಷ್ಟು ಇಷ್ಟು ದಿನ ಅದು ಒಳ್ಳೆಯದೇ ಕೆಟ್ಟದು ನಾವು ಅನುಭವಿಸ್ಬಿಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು. ಇನ್ನು ಮೇಲಾದರೂ ಆ ಕಷ್ಟಗಳನ್ನು ವಿದ್ಯಾರ್ಥಿಗಳಿಗೂ ಕೊಡಬಾರ್ದು, ವಿದ್ಯಾರ್ಥಿಯ ತಂದೆ ತಾಯಿಯರಿಗೂ ಕೊಡಬಾರ್ದು. ಈ PU ಕಾಲೇಜು ಬೇರೆ ಕಡೆಯಿಂದ ಇಲ್ಲಿ ವರ್ಗಾವಣೆ ಮಾಡ್ತಾರಂತೇಳಿ 0 ಸ್ಟ್ರೆಂತ್ ಇರ್ತಕ್ಕಂಥ ಕಾಲೇಜನ್ನು ಇಲ್ಲಿಗೆ ಕ್ಯಾಸಂಬಲ್ಲಿಗೆ ಕೊಡ್ತೀವಿ ಅಂತೇಳಿ ಸರ್ಕಾರನ ಆಶ್ವಾಸನೆ ಕೊಟ್ಟು ನಮ್ಮ ಮೇಡಮ್ ಅವರು ಕೂಡ MLA ಮೇಡಮ್ ಅವರು ಕೂಡ ಹೇಳಿದ್ರು. ಆದರೆ ಇದುವರೆಗೂ ಕೂಡ ಅದಕ್ಕಾದ ಯಾವುದೇ ಒಂದು ಇದು ನಮಗೆ ಕಂಡು ಬಂದಲ್ಲ. ಇಲ್ಲಿ ಕಾಲೇಜು ಪ್ರಾರಂಭ ಆಗುತ್ತಾ ಇಲ್ವ ಅನ್ನೋದು ಕೂಡ ಒಂದು ಅನುಮಾನವಾಗಿದೆ. ದಯವಿಟ್ಟು ಮೇಡಮ್ನವರಿಗೆ ಪದೇ ಪದೇ ಮನವಿ ಮಾಡ್ಕೊಳ್ತೀನಿ, ಇಲ್ಲಿ ಇರ್ತಕ್ಕಂಥ ನೀವು ನನಗೆ ತಿಳಿದಂಗೆ ಎಷ್ಟೋ ಒಳ್ಳೆ ಕೆಲಸಗಳು ಮಾಡಿದ್ದೀರಿ. ಆದರೆ ಈ ಕೆಲಸ ಇದೆಯಲ್ಲ, ಇದು ದೇವರ ಕೆಲಸಕ್ಕೆ ಸಮಾನವಾದ ಒಂದು ಕೆಲಸ. ಇದು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದು ದೇವರಿಗೆ ಸೇವೆ ಮಾಡ್ತಕ್ಕಂಥಕ್ಕೆ ಸಮಾನವಾದ ಒಂದು ಕೆಲಸ. ದಯವಿಟ್ಟು ಬೇರೆ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ, ಸಂತೋಷ. ಅದೇ ರೀತಿ ಇದೆ ಈ ವಿಚಾರಕ್ಕೆ ಕೂಡ, ಈ ಕಾಲೇಜು ವಿಚಾರಕ್ಕೆ ಕೂಡ ತುಂಬ ಆತಿಥ್ಯವನ್ನು ಕೊಟ್ಟು ನೀವು ಪ್ರಯತ್ನಗಳನ್ನು ಮಾಡಿ ಇದಕ್ಕಿಂತ ಕೆಲವು ದಿನ ಮೀಸಲಿಟ್ಟು ಈ ಕೆಲಸವನ್ನು ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಮೇಡಮ್ ಅವರೇ. ಅದೇ ರೀತಿ ಜಿಲ್ಲಾಧಿಕಾರಿಗಳು ನಮ್ಮ ವಿಶೇಷ ಎಜುಕೇಷನ್ ಹೈಯರ್ ಎಜುಕೇಷನ್ ಅಧಿಕಾರಿಗಳ ಹತ್ರ ನಾನು ಮನವಿ ಮಾಡ್ಕೊಳ್ತೀನಿ, ಕೂಡಲೇ ಇಲ್ಲಿ ಬಂದು ನೀವೆಲ್ಲ ಸರ್ವೆ ಮಾಡಿದ್ದೀರಿ, ಇಲ್ಲಿ ಕಾಲೇಜು ನಡೆಸ್ಬೋದು ಅಂತೇಳಿ ಭರವಸೆಗಳನ್ನು ಕೊಟ್ಟಿದ್ದೀರಿ. ಇದೇನೋ ಸರ್ಕಾರ ಮಟ್ಟದಲ್ಲಿ ಕೆಲಸಗಳು ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು ಮನಸ್ಸಲ್ಲಿ ಒಂದು ಸಂತೋಷ ಇದ್ದರೂ ಕೂಡ ಯಾವಾಗ ಆಗುತ್ತೆ ಇದು ಅನ್ನೋದು ಒಂದು ಅನುಮಾನ ಆಗ್ತಾ ಇದೆ. ಈಗ ಕೆಲವು ಸ್ಟೂಡೆಂಟ್ಸ್ಗಳು ಗೊಂದಲದಲ್ಲಿದ್ದಾರೆ. ಆ ಗೊಂದಲಗಳನ್ನು ಸರಿ ಮಾಡಬೇಕಾದ್ರೆ ದಯವಿಟ್ಟು ಮೇಡಮ್ನವರು ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟನ್ನು ಕೊಡಬೇಕು. ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಇದನ್ನು ಕೂಡಲೇ ಇಲ್ಲಿ PU ಕಾಲೇಜನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು.